ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಶುಭ ಸಂಜೆ. ನಾನು ನಿಮ್ಮ ರೂಪಾ ಪಾಟೀಲ್. ನಾನಿವತ್ತು ಮಾತಾಡೋದಕ್ಕೆ ಹೊರಟಿರ್ತಕ್ಕಂಥ ಟಾಪಿಕ್ ನೆಮ್ಮದಿ. ಎಸ್, ಯಾರಿಗೆ ಬೇಕಿಲ್ಲ ನೆಮ್ಮದಿ? ಎಲ್ಲರೂ ಬಯಸೋದು ಆ ನೆಮ್ಮದಿಯನ್ನೇ ಅಲ್ವಾ? ಮನುಷ್ಯ ಎಷ್ಟೇ ಗಳಿಸಿದರೂ ಆಸ್ತಿ, ಅಂತಸ್ತು, ಐಶ್ವರ್ಯ, ಸಂಪತ್ತು ಎಲ್ಲ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಆತನ ಜೀವನ ಶೂನ್ಯ. ನೋಡಿ, ಪ್ರಾಮಾಣಿಕವಾಗಿ ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಷ್ಟನೇ ಇರಲಿ ನಷ್ಟನೇ ಇರಲಿ, ಆತ ಉಣ್ತಕ್ಕಂಥ ಒಂದು ಅನ್ನ ಬೆವರಿಳಿಸಿ ಗಳಿಸಿದಂಥ ಆ ಒಂದು ಕಾಸು ಎಷ್ಟು ನೆಮ್ಮದಿ ತಂದು ಕೊಡುತ್ತಲ್ವ ಅದಕ್ಕೆ. ಎಸ್, ನೆಮ್ಮದಿ ಒಂದಿದ್ದರೆ ಸಾಕು, ಜಗತ್ತನ್ನೇ ಗೆಲ್ಲಬಹುದು. ಅಂತರಾಳದಲ್ಲಿ ಯಾರು ಶಾಂತಿ ಸಂತೋಷದಿಂದ ಸಂಭ್ರಮಿಸ್ತಾರೋ ಅವರಿಗೆ ಅಂಗೈಯಲ್ಲೇ ಸ್ವರ್ಗ ಅಲ್ವಾ? ಕಷ್ಟ ಯಾರಿಗಿಲ್ಲ ಹೇಳಿ? ಕಷ್ಟ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಷ್ಟ. ಆದರೆ ಕಷ್ಟನೇ ಜೀವನ ಆಗಬಾರ್ದು ಅಲ್ವಾ? ಕೆಲವೊಬ್ಬರಿಗೆ ಇಷ್ಟೊಂದು ಅಂದರೆ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಬಹುಶಃ ಅವರು ಕಷ್ಟನ ಹೊರತು ಬೇರೇನೂ ನೋಡೇ ಇಲ್ಲ ಅನ್ನೋ ಹಾಗೆ ಅವ್ರ ಜೀವನ ಇರುತ್ತೆ. ಬಟ್ ಆದರೂ ಕೂಡ ಅದರಲ್ಲೇ ಒಂದು ಯಾವುದೋ ರೀತಿ ನೆಮ್ಮದಿ ಕೂಡ ದೇವರು ಕೊಟ್ಟಿರ್ತಾನೆ. ಅದನ್ನು ನಾವು ಗಮನಿಸಬೇಕಷ್ಟೆ. ಅದೇ ರೀತಿ ಎಷ್ಟೇ ಖುಷಿಯಿಂದ ಸಂತೋಷದಿಂದ ಇದ್ದಾರೆ ಅಂದರೂ ಕೂಡ ಅವರ ಅಂತರಂಗದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ನೋವಿನ ಸುಳಿವು ಕೂಡ ಇರುತ್ತೆ. ಯಾರಿಗೂ ಕೂಡ ಭಗವಂತ ಪರಿಪೂರ್ಣ ಸಂತೋಷವನ್ನು ಸುಖವನ್ನು ನೀಡಿರೋದಿಲ್ಲ. ಎಷ್ಟೇ ಕಷ್ಟ ಬರಲಿ ಸ್ನೇಹಿತರೆ, ಎದೆಗುಂದಬಾರ್ದು. ಎಸ್, ನಾವು ನಮ್ಮ ಏನು ನ್ಯಾಯ ಮಾರ್ಗವನ್ನು ಕೂಡ ಬಿಡಬಾರ್ದು. ಕೈಲಾದರೆ ಸಹಾಯ ಮಾಡಿ, ಇಲ್ಲ ಸುಮ್ಮನಿರಿ. ಬಟ್ ಬೇರೊಬ್ಬರ ನೋವಿಗೆ ಕಾರಣರಾಗಬೇಡಿ. ಪಾಪ ಪುಣ್ಯ, ಎಸ್, ಖಂಡಿತವಾಗಿಯೂ ಆ ಭಗವಂತ ಅದನ್ನು ಲೆಕ್ಕಾಚಾರ ಇಟ್ಟೇ ಇಟ್ಟಿರ್ತಾನೆ. ಕೆಲವೊಬ್ಬರು ಹೇಳ್ಬೋದು, ಎಲ್ಲಿದೆ ಪುಣ್ಯ, ಎಲ್ಲಿದೆ ಪಾಪ, ಪಾಪ ಮಾಡಿದವರೇ ಆರಾಮಾಗಿದ್ದಾರೆ, ಹಾಗೆ ಹೀಗೆ. ಖಂಡಿತ ತಪ್ಪು. ನಾವು ಮಾಡಿದಂಥ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನು ಹೇಗೆ ಕಾಡ್ತಾ ಇದೆಯೋ ಅದೇ ರೀತಿ ಈಗ ಮಾಡ್ತಿರುವಂತಹ ಒಂದು ಕರ್ಮ ಮುಂದಿನ ಜನ್ಮದಲ್ಲೂ ನಾವು ಅನುಭವಿಸಲೇಬೇಕಾಗತ್ತೆ. ಆದ್ದರಿಂದ ಸಾಧ್ಯ ಆದಷ್ಟು ಪ್ರಾಮಾಣಿಕರಾಗಿರಲಿಕ್ಕೆ ಪ್ರಯತ್ನ ಪಡೋಣ. ಯಾವುದೇ ಕಾರಣಕ್ಕೂ ಕಷ್ಟಕ್ಕೆ ಹೆದರದಿರಿ. ಎಲ್ಲ ಒಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಿ. ಸಿಕ್ಕರೆ ಸಂತೋಷ, ಸಿಗದೆ ಹೋದರೆ ಇವತ್ತಲ್ಲ ನಾಳೆ ಖಂಡಿತ ಸಿಗುತ್ತೆ ಅನ್ನೋ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ನಮಗಿಂತಲೂ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ, ನಮಗೆ ಅದರ ಅರಿವಿರಲ್ಲ ಅಷ್ಟೆ. ಇನ್ನೊಂದು ಸ್ನೇಹಿತರೆ, ಕಷ್ಟ ಬಂದಷ್ಟು ಮನುಷ್ಯ ಗಟ್ಟಿಯಾಗ್ತಾನೆ. ಇದು 100% ನಿಜ. ಉಳಿಪೆಟ್ಟು ತಿಂದ ಕಲ್ಲು ಹೇಗೆ ಶಿಲೆಯಾಗುತ್ತೋ ಹಾಗೆ ಕಷ್ಟನ ಅನುಭವಿಸಿ ಮನುಷ್ಯ ಒಂದು ದಿನ ಇಂಥ ಒಂದು ಸುಂದರ ಅದ್ಭುತವಾದಂಥ ಒಬ್ಬ ವ್ಯಕ್ತಿತ್ವನ ನಿರ್ಮಾಣ ಮಾಡಿಕೊಳ್ತಾನೆ. ಇವತ್ತಲ್ಲ ನಾಳೆ ಅವನಿಗೆ ಒಂದು ಒಳ್ಳೆಯ ಭವಿಷ್ಯ ಕಾದಿರುತ್ತೆ. ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಆ ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಧನ್ಯವಾದಗಳು.